சேர்ந்து 100 ரூபாய் கிடைக்கிற ஒரு மருந்து இங்க 50 ரூபாய்க்கு வரும், 40 ரூபாய்க்கு வரும். உங்க மேல நம்ம கேஜிஎஃப் தங்கவேல் மக்கள் வச்சிருக்கிற ஒரு ரெஸ்பெக்ட், இட் இஸ் வெரி வெரி, இட் இஸ் நாட் அ ரெஸ்பெக்ட், இட் இஸ் அ ஃபெய்த்ஃபுல், இட் இஸ் ஒரு ட்ரஸ்ட்ன்ற மாதிரி வச்சிருக்காங்க சார். நீங்க எந்த ஒரு மெடிசன் எழுதுறீங்களோ தயவுசெய்து நான் உங்களுக்கு ஹம்பல் ரிக்வெஸ்ட் பண்றேன். இன்னைக்கு நீங்க ஒரே ஒரு பென்ல எழுதுற ஒரு பென் எழுத்துக்கு ஒரு மக்களுக்கு 200 ரூபாய், 300 ரூபாய், 500 ரூபாய் வரைக்கும் கம்மி பண்ணலாம். So please consider these medicines whatever available in this store. That means this store means Modi's pharmacy. எந்த ஒரு சப்போர்ட் தேவை இருந்தாலும், it is not support, it is my moral support for you. எந்த ஒரு வேலை இருந்தாலும் சொல்லுங்க, நான் நிறுத்தி அது என்ன இதில் பண்ணுங்க. Okay sir, thank you very much. Try to serve for the KGF. Definitely sir. முதலில் பார்த்தேன் காதல் வந்ததே, என்னை மறந்து எந்தன் நிழல் போகுதே, என்னில் இன்று நானே இல்லை, காதல் போல ஏதும் இல்லை, என்னில் இன்று நானே இல்லை, காதல் போல ஏதும் இல்லை, எங்கே எந்த இதயம் அன்பே வந்து சேர்ந்ததா, முதலில் பார்த்தேன் காதல் வந்ததே. நந்தவனம் இதோ இங்கேதான், நான் எந்த ஜீவனை நேரினில் பார்த்தேன், நல்லவளே அன்பே உன்னால்தான் நாளைகள் மீதொரு நம்பிக்கை கொண்டேன், நொடிக்கொரு தரம் உன்னை நினைக்க வைத்தாய், அடிக்கடி என்னுடன் சிலிர்க்க வைத்தாய், நொடிக்கொரு தரம் உன்னை நினைக்க வைத்தாய், அடிக்கடி என்னுடன் சிலிர்க்க வைத்தாய், முதல் பார்வை நெஞ்சில் என்றும் உயிர் வாழுமே. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತು ನಮ್ಮ ಹಿರಿಯರು ಕೆಜಿಎಫ್ನ ನಾಗರಿಕರಿರ್ತಕ್ಕಂಥ ನಮ್ಮ ಮುಖಂಡರಾದಂಥವರು ಪ್ರಧಾನಮಂತ್ರಿ ಔಷಧಾಲಯನ ತೆರೆದು ಭಾಳ ಅದ್ಭುತವಾದಂಥ ಸೇವೆಯನ್ನು ಕೆಜಿಎಫ್ ಮಕ್ಕಳಿಗೆ, ಕೆಜಿಎಫ್ ಜನರಿಗೆ ಇವತ್ತು ನೀಡ್ತಿದ್ದಾರೆ. ನಾನು ನಮ್ಮ ಕೆಜಿಎಫ್ ನಾಗರಿಕರಿಂದ ಹಾಗೂ ನಮ್ಮ RK ಫೌಂಡೇಶನ್ ಕಡೆಯಿಂದ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಮಳಿಗೆ ಪ್ರಾರಂಭೋತ್ಸವಕ್ಕೆ ನನಗೆ ಕರೆದಿರ್ತಕ್ಕಂಥದ್ದು ಭಾಳ ಖುಷಿ ಅನಿಸುತ್ತೆ. ಆದರೆ ಇವತ್ತು ಕೆಜಿಎಫಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಪ್ರಾಣವನ್ನು ಉಳಿಸತಕ್ಕಂಥ ಡಾಕ್ಟರ್ಸ್ ಭಾಳ ಮುಖ್ಯ ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ, ಕೆಜಿಎಫ್ ನಾಗರಿಕರಿಗೆ. ಯಾಕಪ್ಪ ಈ ಮಾತು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಬಡವರಿಗೆ ಔಷಧಿಯನ್ನು ಕೊಂಡ್ಕೊಳ್ಳೋದಕ್ಕೆ ಇವತ್ತು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಕಾರಣ ಅವರ ಒಂದು ದುಡಿಮೆ ಆಗಿರ್ಬೋದು, ಅಥವಾ ಅವರದ್ದು ಕೆಲಸದ ಸ್ಥಿತಿ ಇರ್ಬೋದು, ಅವರ ಆರ್ಥಿಕತೆ ಸ್ಥಿತಿಯಿಂದ ಇವತ್ತು ಆ ಒಂದು ಔಷಧಿಗಳನ್ನು ಕೊಂಡ್ಕೊಬಿಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ಪ್ರಧಾನಮಂತ್ರಿಗಳಾದಂಥವರು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಭಾರತೀಯ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇಂಥ ಒಂದು ಬಡವರಿಗೆ ಒಂದು ಸೇವೆಯನ್ನು ಒದಗಿಸಲಿಕ್ಕೆ ಪ್ರಧಾನಮಂತ್ರಿ ಔಷಧಾಲಯ ಅಂತೇಳಿ ಮುಂದೆ ಬಂದು ಐ ಥಿಂಕ್ 50%, 60%, 50 to 90% ರಿಯಾಯಿತಿ, ದಟ್ ಮೀನ್ಸ್ ಡಿಸ್ಕೌಂಟಲ್ಲಿ ಇವತ್ತು ಒಂದು ಔಷಧಿಗಳನ್ನು ಮಾರಲಿಕ್ಕೆ ಅಂತೇಳಿ ಬಡವರಿಗೆ ಒಳ್ಳೆಯದಾಗಲಿ ಅಥವಾ ಆರ್ಥಿಕತೆಯಲ್ಲಿ ಹಿಂದಿರೋದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇಂಥ ಮಳಿಗೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಮತ್ತು ಅನೇಕ ಈ ಜನ ಔಷಧಿಗಳು, ಅದರಲ್ಲೂ ಕೆಜಿಎಫ್ ಇರ್ತಿಕ್ಕಂಥವ್ರು ಮಾತಾಡ್ತಾ ಇದ್ದು, ಅವ್ರು ಒಂದೇ ಮಾತು ಹೇಳ್ತಾರಂಥದ್ದು, ಕಂಪನಿ ಒಂದೇ ಇರ್ತದೆ, ಇಲ್ಲಿ ಬಡತಕ್ಕಂಥ ಕಂಪನಿ ಮತ್ತು ನಮ್ಮ ಡಾಕ್ಟರ್ಸ್ ಬರೀತಾ ಇರ್ತಕ್ಕಂಥ ಕಂಪನಿ ಬೇರೆ ಬೇರೆ ಇರ್ತದೆ.
ಜನರು ಇಲ್ಲಿ ಎತ್ಕೊಂಬಂದ ಸ್ಲಿಪ್ ಅಂತ ತೋರಿಸಿದ್ರೆ, ಪ್ರಿಸ್ಕ್ರಿಪ್ಷನ್ ಸ್ಲಿಪ್ ಅಂತ ತೋರಿಸಿದ್ರೆ, ಇಲ್ಲಿ ಬರ್ತಕ್ಕಂಥವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರೆ ಆ ಕಂಪ್ನಿನೂ ಒಂದೇ ಈ ಕಂಪ್ನಿನೂ ಒಂದೇ ತಗೊಳ್ಳಿ ಅಂತಂದರೆ ಅವರಿಗೆ ಒಂದು ಭಯ, ಇಲ್ಲ ನಮ್ಮ ಡಾಕ್ಟ್ರ್ ಬರೆದಿರ್ತಕ್ಕಂಥದ್ದೇ ಬೇರೆ ಔಷಧಿ ಅಂತ. ಬಟ್ ನಾನು ನಮ್ಮ ಡಾಕ್ಟ್ರಸಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸರ್ ತಾವು ಮನಸ್ಸು ಮಾಡಿದ್ರೆ KGF ಅಲ್ಲಿರ್ತಕ್ಕಂಥವ್ರು ಬಡವರಿಗೆ ಒಳ್ಳೆಯದಾಗಲಿಕ್ಕೆ ಇದೊಂದು ಸೌಭಾಗ್ಯದ ದಾರಿ ಅಂತ ಹೇಳ್ತಾ ಇರ್ತೀನಿ. ನೀವು ನಿಮ್ಮ ಕಂಪನಿಗಳನ್ನು ಆಯ್ಕೆ ಮಾಡಿ ಬರೀರಿ. ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳು ಬಡವರಿಗೋಸ್ಕರ ಒಂದು ಔಷಧಿಯನ್ನು ವಿತರಣೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇದು ಭಾಳ ಯಶಸ್ವಿ. ನೀವು ಉತ್ತರ ಭಾರತಕ್ಕೆ ಹೋದರೆ ಭಾಳ ಯಶಸ್ವಿಯಾಗಿ ನಡೀತಾ ಐತೆ ಈ ಒಂದು ಮಳಿಗೆಗಳು. ದಯವಿಟ್ಟು ಇಲ್ಲಿ ಯಾವ ಕಂಪನಿಗಳೆಲ್ಲ ತಮಗೆ ಲಭ್ಯವಾಯಿತೆ ಇದನ್ನು ಕೂಡ ತಾವು ಪರಿಗಣನೆಗೆ ತಗೊಂಡು ಈ ಮಳಿಗೆಯವ್ರಿಗೂ ಒಂದು ಸೇವೆ ಮಾಡೋ ಮನೋಭಾವ ಐತೆ, ಮತ್ತು ನಿಮಗೂ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟಕ್ಕಾಗತ್ತೆ. ಯಾವ ರೀತಿ ಅನುಕೂಲ ಮಾಡ್ಕೊಳ್ಳಿಕ್ಕಾಗತ್ತೆ? ನೀವು ಬರ್ತಕ್ಕಂಥ ಔಷಧಿಯ ಕಂಪನಿ ಇಲ್ಲಿರೋದಿಲ್ಲ. ನೀವು ಎಷ್ಟೇ ಇವರು ಕನ್ವಿನ್ಸ್ ಮಾಡಿದ್ರು ಒಬ್ಬ ಪೇಷಂಟ್ಗೆ ಇಲ್ಲ ನಮ್ಮ ಡಾಕ್ಟ್ರ್ ಬರೆದಿರೋಂಥದ್ದು ಇದಲ್ಲ ಅಂತ ಬೇರೆ ಮಳಿಗೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ 100 ರೂಪಾಯಿಗೆ ಸಿಗೋದು ಅಲ್ಲಿ 200 ರೂಪಾಯಿ ಕಟ್ಟಬೇಕಾಗುತ್ತೆ, ಇಲ್ಲಿ 50 ರೂಪಾಯಿ ಸಿಕ್ಕೋದು ಅಲ್ಲಿ 150 ರೂಪಾಯಿ ಕಟ್ಟಬೇಕಾಗತ್ತೆ. ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ನಮ್ಮ ವೈದ್ಯರನ್ನ ದಯಮಾಡಿ ಈ ಒಂದು ಪ್ರಧಾನಮಂತ್ರಿಗಳ ಔಷಧಾಲಯ ಮೋದಿ ಫಾರ್ಮಸಿ ಅಂತ ಏನು ಹೇಳ್ತಾರೆ ಅಂಥ ಒಂದು ಔಷಧಾಲಯಲ್ಲಿ ಯಾವ ಕಂಪನಿಗಳೆಲ್ಲ ಸಿಗತ್ತೆ ಅನ್ನೋದನ್ನು ತಾವು ಪರಿಗಣನೆಗೆ ತಗೊಂಡು ಆ ಕಂಪನಿಗಳನ್ನು ಸಜೆಸ್ಟ್ ಮಾಡಿ ಬಡವರಿಗೆ ಒಳ್ಳೆಯದಾಗೋ ಒಂದು ರೀತಿಯಲ್ಲಿ ತಾವು ಸೇವೆಯನ್ನು ಒದಗಿಸಬೇಕು. ಇವತ್ತು ಭಾಳ ಖುಷಿಯಿಂದ ನಾನು ಈ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೀನಿ. ಅವರಿಗೆ ಶುಭವಾಗಲಿ. KGF ನಾಗರಿಕರಿಗೆ ಯಾರೆಲ್ಲ ಒಳ್ಳೇದು ಮಾಡಲಿಕ್ಕೆ ಬರ್ತಾರೆ, ಮುಂದೆ KGF ಬಡ ಜನರಿಗೆ ಯಾರೆಲ್ಲ ಒಳ್ಳೇದು ಮಾಡಲಿಕ್ಕೆ ಬರ್ತಾರೆ, ನಾನು ಯಾವತ್ತೂ ಅವ್ರ ಜೊತೆ ಇರ್ತೀನಿ. ಇದು ನರೇಂದ್ರ ಮೋದಿಜಿಯವರ ಫೋಟೋ ಹಾಕಿದ್ದಾರೆ. ನರೇಂದ್ರ ಮೋದಿಜಿಯವರ ಒಂದು ಉದ್ಘಾಟನೆ ಮಾಡಿ ಮತ್ತೆ ಮೋಹನ್ ಕೃಷ್ಣ BJPಗೆ ಬಂದು ನಾನು ಕನ್ಫ್ಯೂಷನ್ ಬೇಡ. ಖಂಡಿತವಾಗ್ಲೂ ಮೋಹನ್ ಕೃಷ್ಣ ಇಸ್ ನಾಟ್ ಎನ್ ಎ BJP. ಮೋಹನ್ ಕೃಷ್ಣ ಇಸ್ ಅನ್ ಎ KGF ಅಲ್ಲಿ ಇಟ್ಟಿರ್ತಕ್ಕಂಥ ಮಣ್ಣಿನ ಮಗನಾಗಿ ಇವತ್ತಿಲ್ಲಿ ಬಂದಿದ್ದೀನಿ. ಐ ಅಪ್ರಿಷಿಯೇಟ್ ಯುವರ್ ಸರ್ವಿಸ್. ಇನ್ನು ಮುಂದೆ ಭಾಳಷ್ಟು ನೀವು ಸೇವೆಗಳನ್ನು ಮಾಡಬೇಕು ಅಂತ ನಾನು RK ಫೌಂಡೇಶನ್ ಪರವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ನಮ್ಮ ಮಾಧ್ಯಮದ ಮುಖಾಂತರಲೇ நான் தமிழில் கூட 2 பேச்சு பேசிடுறேன். நான் எல்லா டாக்டர்ஸ்க்கு ரிக்வெஸ்ட் பண்ணுறேன், தயவுசெய்து 100 ரூபாய்க்கு கிடைக்கிற ஒரு மருந்து இங்கே 50 ரூபாய்க்கு வரும், 40 ரூபாய்க்கு வரும். உங்கள் மேலே நம்ம KGF தங்கவேல் மக்கள் வச்சிருக்கிற ஒரு ரெஸ்பெக்ட், இட் இஸ் வெரி இட்ஸ் நாட் அ ரெஸ்பெக்ட், இட்ஸ் அ ஃபெய்த்ஃபுல், இட் இஸ் ஒரு ட்ரஸ்ட்ன்ற மாதிரி வச்சிருக்கிறாங்க சார். நீங்கள் எந்த ஒரு மெடிசன் எழுதுறீங்களோ தயவுசெய்து நான் உங்களுக்கு ஹம்பல் ரிக்வெஸ்ட் பண்ணுறேன். இன்றைக்கி நீங்கள் ஒரே ஒரு பெண்ணில் எழுதுகிற ஒரு பெண் எழுத்துக்கு ஒரு மக்களுக்கு 200 ரூபாய் 300 ரூபாய் 500 ரூபாய் வரைக்கும் கம்மி பண்ணலாம். ஸோ ப்ளீஸ் கன்சிடர் திஸ் medicines whatever available in this store. That means this store means Modi pharmacy or centralized government pharmacy. இதில் என்ன இருக்குதோ அந்த ஒரு மெடிசன்ஸ் ரெஃபர் பண்ணி KGF தங்கவயல் மக்கள் யார் ஏழைப்பட்ட பசங்க இருக்கிறாங்களோ அவளுக்கு நல்லது பண்ணணுன்ட்டு நான் வேண்டிக்கிறேன். தேங்க்யூ. முதலில் பார்த்தேன் காதல் வந்ததே, என்னை மறந்து எந்தன் நிழல் போகுதே. என்னில் இன்று நானே இல்லை, காதல் போல ஏதும் இல்லை. என்னில் இன்று நானே இல்லை, காதல் போல ஏதும் இல்லை. எங்கே எந்த இதயம் அன்பே வந்து சேர்ந்ததா, முதலில் பார்த்தேன் காதல் வந்ததே. நந்தவனம் இதோ இங்கேதான், நான் எந்த ஜீவனை நேரில்